After to everybody. So in last session, myself Chekdevappa, Assistant Professor of Psychology, Government First Year College, Tipturu. In last session, we have discussed with you about sensory memory. So today in this session, we are discussing about short-term memory. In short-term memory, chunking, rehearsal, working memory. So short-term memory is the second stage of memory, which is objectives of this memory to understand the short-term memory. Short-term memory refers to system which provide retention of limited amounts of material for a limited time period, means seconds. Most investigated systems include phonological, spatial and visual STM, and while STM storage exists also in other dimension as the sometimes somatosensory system. So short-term memory is the capacity for holding but not manipulating a small amount of information in mind in an active, readily available state for a short period of time. For example, short-term memory can be used to remember a phone number that has just been registered. So here in short-term memory, chunking. So chunking of information can lead an increase in the short-term memory capacity. Chunking is the organization of material into short hypothetical meaningful groups to make them more manageable. For example, a hyphenated phone number or hyphenated phone number split into groups of 3 or 4 digits tend to be easier to remember than a single long number. Rehearsal memory and habituation process in many circumstances is rehearsal. In this sense, rehearsal means the mental repetition of incoming information. One consequences of rehearsal is that input items spend an extended period of time in the short-term memory. So in memory working means working memory is often used interchangeable with short-term memory, although technically working memory refers more to the whole theoretical framework of structures and process used for the temporary storage and manipulated of information, of which short-term memory is just one component. ಸೊ ಇದನ್ನು ನಾವು ಕನ್ನಡದಲ್ಲಿ ಹೇಳಬೇಕು ಅಂದರೆ ಇದನ್ನು ನಾವು ಏನಂತ ಕರಿತೀವಿ, ಶಾರ್ಟ್-ಟರ್ಮ್ ಮೆಮೊರಿಯನ್ನು ಅಲ್ಪಕಾಲಿಕ ಸ್ಮೃತಿ ಅಂಥೇಳಿ ಕರಿತೀವಿ. ಸೊ ಅಲ್ಪಕಾಲಿಕ ಸ್ಮೃತಿ ಅಂದರೆ ಕಲಿತ ವಿಷಯಗಳು ಅಥವಾ ಸಂಗತಿಗಳು ಅಗತ್ಯ ಇರುವ ಕ್ಷಣಗಳಷ್ಟೇ ಜ್ಞಾಪಕದಲ್ಲಿರ್ತವೆ. ಈ ಅಲ್ಪಕಾಲಿಕ ಸ್ಮೃತಿಯಲ್ಲಿ ಅಂದರೆ ನಮಗೇನು ವಿಷಯಗಳು ಕಲ್ತಿರ್ತೀವೋ ಅಥವಾ ಆ ಸಂಗತಿಗಳೇನಿರ್ತವೆ ನಮಗೆ ಯಾವಾಗ ಅಗತ್ಯ ಇದೆ, ನಮಗೆ ನೆಸಸರಿ ಇದೆ, ಆವಾಗ ಮಾತ್ರ ಅಷ್ಟು ಮಾತ್ರ ಜ್ಞಾಪಕದಲ್ಲಿರ್ತವೆ. ಅದಕ್ಕೆ ಇದನ್ನು ನಾವೇನಂತೀವಿ, ಅಲ್ಪಕಾಲಿಕ ಸ್ಮೃತಿ ಅಂತ ಅಂತೀವಿ. ಸೊ ಮನೋವಿಜ್ಞಾನಿಗಳು ಹೇಳುವ ಪ್ರಕಾರ ಈ ಸಂಗತಿಗಳು ಬಂದಂಥ ಸಂಗತಿಗಳು ಅಲ್ಪಕಾಲಿಕ ಸ್ಮೃತಿಯಲ್ಲಿ 15ರಿಂದ 20 ಅಥವಾ 30 ಸೆಕೆಂಡ್ ಮಾತ್ರ ಇರ್ತವೆ ಅಂತ ಹೇಳ್ತಾರೆ. ಅಂದರೆ ಆ ಸಂವೇದನೆ ದಾಖಲೆ ನಂತರ ಬಂದ ಎಲ್ಲ ಮಾಹಿತಿಗಳೇನಾಗ್ತವೆ 15ರಿಂದ 25 ಅಥವಾ 30ರವರೆಗೆ ಅಲ್ಲಿಂದ ಅವು ಹಾಳಾಗುತ್ತವೆ ಅಥವಾ ಅವು ನಶಿಸಿ ಹೋಗ್ತವೆ, ಇಲ್ಲ ಮುಂದಿನ ಹಂತಕ್ಕೆ ಹೋಗ್ತವೆ. ಅದು ಲಾಂಗ್ ಟರ್ಮ್ ಮೆಮೊರಿ ಅಂದರೆ ಮುಂದಿನ ಹಂತವಾದಂಥ ಅಲ್ಪಕಾಲಿಕ ಸ್ಮೃತಿಗೆ ಪ್ರವೇಶ ಪಡೆಯುತ್ತೆ. ಇಲ್ಲಿ ಮಾಹಿತಿ ಮತ್ತು ಸಂಕೇತೀಕರಣ ಹೊಂದುತ್ತವೆ. ಸೊ ಈ ಅಲ್ಪಕಾಲಿಕ ಸ್ಮೃತಿಯಲ್ಲಿ ನಾವೇನು ಕರಿತೀವಿ, ವರ್ಕಿಂಗ್ ಮೆಮೊರಿ ಅಂತ ಹೇಳ್ತೀವಿ. ವರ್ಕಿಂಗ್ ಮೆಮೊರಿ ಅಂತಂದರೆ ಅಲ್ಪಕಾಲಿಕ ಸ್ಮೃತಿಯನ್ನು ಕಾರ್ಯನಿರತ ಸ್ಮೃತಿ ಅಂತಾರೆ. ಆದ್ದರಿಂದ ಇದನ್ನು ಕಾರ್ಯನಿರತ ಸ್ಮೃತಿ ಅಂದರೆ ಯಾಕಂತಾರೆ ಅಂತಂದರೆ ಸ್ವಲ್ಪ ಕಾಲದ ಮಟ್ಟಿಗೆ ಅನೇಕ ವಿಷಯಗಳು ನೆನಪಿನಲ್ಲಿಟ್ಟುಕೊಳ್ಳುವುದರಿಂದ, ಆದ್ದರಿಂದ ಇದಕ್ಕೆ ಕಾರ್ಯ ಮಾಡ್ತಕ್ಕಂಥ ಸ್ಮೃತಿ.
ನಮಗೆ ಸಿಗುವ ಮಾಹಿತಿ ಭಾಳಷ್ಟು ವೈಶಾಲ್ಯವುಳ್ಳದ್ದು ಹಾಗೂ ವೈವಿಧ್ಯಮಯವಾದವು. ನಾವು ಸ್ವಲ್ಪ ಮಟ್ಟಿಗೆ ಮಾತ್ರ ಸ್ವೀಕರಿಸಿ ಉಳಿದಿದ್ದನ್ನು ಬಿಟ್ಟು ಬಿಡುತ್ತೇವೆ. ನಾವು ಸ್ವೀಕರಿಸುವ ತಾತ್ಕಾಲಿಕ ಜ್ಞಾಪಕಗಳನ್ನು ಅವಶ್ಯವಿದ್ದರೆ ಮಾತ್ರ ದೀರ್ಘಕಾಲದವರೆಗೆ ಜ್ಞಾಪಕದಲ್ಲಿಡ್ತೀವಿ ಅಥವಾ ದೀರ್ಘಕಾಲಿಕ ಸ್ಮೃತಿಗೆ ಕಳಿಸ್ತೀವಿ, ಅಲ್ಲಿ ಪರಿವರ್ತನೆಗೊಳಿಸ್ತೀವಿ ಅಂತ. ಕಾರಣ ಇಷ್ಟೇ, ಕಲಿತ ವಿಷಯಗಳು ದೀರ್ಘಕಾಲಿಕ ಸ್ಮೃತಿಗೆ ವರ್ಗಾಯಿಸಬೇಕಾದರೆ ಅಲ್ಪಕಾಲಿಕ ಸ್ಮೃತಿಯಲ್ಲಿ ಪುನರಭ್ಯಾಸ, ರಿಹಾರ್ಸಲ್ ಅಂತ ಕರಿತೀವಿ. ಆ ರಿಹಾರ್ಸಲ್ ಅಂತಕ್ಕಂಥದ್ದು ನಡಿಬೇಕಾ ಅಂದರೆ ರಿಹರ್ಸಲ್ ಅಂತಕ್ಕಂಥ ಒಂದು ಪ್ರಕ್ರಿಯೆ ಅಲ್ಲಿ ನಡೆಯಬೇಕಾಗುತ್ತದೆ. ಅಥವಾ ವ್ಯಕ್ತಿಯ ಮಾಹಿತಿ ತುಂಬ ಮುಖ್ಯವಾದದ್ದು ಎಂದು ನಿರ್ಧರಿಸಿದರೆ ಅದನ್ನು ಮತ್ತೆ ಮತ್ತೆ ಪುನರಾಭ್ಯಾಸ ಮಾಡಬೇಕಾಗುತ್ತದೆ. ಇದರಿಂದಾಗಿ ಮಿದುಳಿನಲ್ಲಿ ಕ್ರಿಯಾಶೀಲ ಪರಿಷ್ಕರಣೆ ನಡೆದು ಕ್ರಿಯೆ ಹೆಚ್ಚಾಗುತ್ತದೆ. ಸೊ ಹಾಗಾಗಿ ಇಲ್ಲಿ ನಾವು ಹೇಳೋದೇನು ಅಂದರೆ ಚಂಕಿಂಗ್ ಅಂತೀವಿ. ಅಂದರೆ ಚಂಕಿಂಗ್ ಅಂದರೆ ಸಣ್ಣ ಸಣ್ಣ ವಿಷಯಗಳನ್ನು ಇಟ್ಕೊಳ್ಳೋದು, ಆಮೇಲೆ ಅದನ್ನು ರಿಹರ್ಸಲ್ ಮಾಡ್ತೀವಿ, ಅದು ಕಾರ್ಯನಿರತವಾಗುತ್ತೆ. ಆದ್ದರಿಂದ ಅದಕ್ಕೆ ರಿಹರ್ಸಲ್ ಅಂತೀವಿ. ಅಂದರೆ ಚಿಕ್ಕ ಚಿಕ್ಕ ಭಾಗಗಳು, ಅದನ್ನು ಪುನರಾವರ್ತನೆ ಮಾಡುವುದು ಮತ್ತು ಕಾರ್ಯನಿರತ ಮಾಡೋದು, ಈ ಮೂರನ್ನು ಒಳಗೊಂಡಿರುತ್ತೆ ಚಂಕಿಂಗ್, ರಿಹರ್ಸಲ್, ವರ್ಕಿಂಗ್. ಸೊ ಅಂದರೆ ಚಿಕ್ಕ ಚಿಕ್ಕ ಭಾಗಗಳಾಗಿರ್ಬೋದು, ಪುನರಾವರ್ತನೆ ಮಾಡುವುದಾಗಿರ್ಬೋದು, ಪುನರಾವರ್ತನೆಯಿಂದಾಗಿ ಅದನ್ನು ನಾವು ಆ ಪುನರಾವರ್ತನೆ ಅಂದರೆ ವರ್ಕಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಈ ಮೂರು ಅಂಶಗಳನ್ನು ನಾವಿಲ್ಲಿ ಕಾಣ್ತೀವಿ ಅಂತ ಹೇಳ್ಬೋದು. ಇಷ್ಟು ಹೇಳಿ ಇವತ್ತಿನ ಈ ಅಧ್ಯಯನವನ್ನು, ಈ ಸೆಷನನ್ನು ಅಥವಾ ಈ ಅಧಿವೇಶನವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಒನ್ ಆ್ಯಂಡ್ ಆಲ್.